Determination of molar mass of polymer by viscosity method. Viscosity method is one of the simplest method among all the method. Viscosity of the polymer solution is measured and it is difficult to measure the actually viscosity of the solution. Hence, relative viscosity is measured. Generally, we know that Ostwald viscometer is viscometer to determination of viscometer of any polymer solution. ಯಾವುದೇ ರೀತಿಯ ಪಾಲಿಮರ್ ಸೊಲ್ಯೂಷನ್ನ ನಾವು ವಿಸ್ಕೋಸಿಟಿನ ಡಿಟರ್ಮೈನ್ ಮಾಡ್ತಾ ಇದ್ದೀವಿ ಅಂದರೆ ನಾವು ಯೂಸ್ ಮಾಡುವಂಥದ್ದು ಆಸ್ಟ್ವಲ್ಡ್ ವಿಸ್ಕೋಮೀಟರ್. ಇಫ್ ವಿ ಕನ್ಸಿಡರ್ eta is the viscosity, if we consider eta is the viscosity of the solution ನಾವೇನಂತ ಹೇಳ್ತೀವಿ, ವಿಸ್ಕೋಸಿಟಿ ಆಫ್ ದಿ ಸೊಲ್ಯೂಷನ್ ನಾವು ಈಟಾ ಅಂತ ಕನ್ಸಿಡರ್ ಮಾಡ್ತೀವಿ. then relative viscosity is eta relative, it is denoted as eta r. Relative viscosity is the viscosity of the solution to the viscosity of the pure solvent. eta naught ಅಂದರೆ ನಾವು ಅದನ್ನ ವಿಸ್ಕೋಸಿಟಿ ಆಫ್ ದಿ ಪ್ಯೂರ್ ಸಾಲ್ವೆಂಟ್ಗೆ ತಗೊಳ್ತೀವಿ. ಸೊ ರಿಲೇಟಿವ್ ವಿಸ್ಕೋಸಿಟಿ ಅಂದರೆ ಏನು? ರಿಲೇಟಿವ್ ವಿಸ್ಕೋಸಿಟಿ ಇಸ್ ದಿ ರೇಷಿಯೋ ಆಫ್ ವಿಸ್ಕೋಸಿಟಿ ಆಫ್ ದಿ ಸೊಲ್ಯೂಷನ್ ಟು ದಿ ವಿಸ್ಕೋಸಿಟಿ ಆಫ್ ದಿ ಪ್ಯೂರ್ ಸಾಲ್ವೆಂಟ್. ಇಟ್ಸ್ ಆಲ್ ವಿಸ್ಕೋಸಿಟಿ ಆಫ್ ದಿ relative viscosity. Similarly, specific viscosity, eta sp is the specific viscosity. Specific viscosity is the eta minus eta naught by eta naught. This is the specific viscosity. It means relative increases in viscosity of any particular solution. ಪರ್ಟಿಕ್ಯುಲರ್ ಸೊಲ್ಯೂಷನಲ್ಲಿ ವಿಸ್ಕೋಸಿಟಿ ಏನಾಗ್ತಾ ಹೋಗುತ್ತೆ? ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಸ್ಪೆಸಿಫಿಕ್ ವಿಸ್ಕೋಸಿಟಿ ಅಂತ ಹೇಳ್ತೀವಿ. ಈಟಾ ಮೈನಸ್ ಈಟಾ ನಾಟ್ ಬೈ ಈಟಾ ನಾಟನ್ನು ನಾವು ಕ್ಯಾನ್ ಆಲ್ಸೋ ಬಿ ರೆಪ್ರೆಸೆಂಟೆಡ್ ಆ್ಯಸ್ ಈಟಾ ಬೈ ಈಟಾ ನಾಟ್ ಮೈನಸ್ 1. ಯಾಕೆ ಈ ರೀತಿ ಬರಿತೀವಿ ಅಂದರೆ eta by eta naught minus eta naught by eta naught nothing but 1. So eta by eta naught minus 1 ಅಂತ ನಾವು ಬರಿತೀವಿ. Reduced viscosity is defined as it is relatively increases in viscosity for unit concentration. Reduced viscosity ನಾವು ಈಟಾ ರೆಡ್ಯೂಸ್ ಅಂತ ಬರಿತೀವಿ. ಈಟಾ ರೆಡ್ಯೂಸ್ ಅಂತ ಬರೆದ್ರೆ ಅದೇನಾಗಿರುತ್ತೆ? ರೆಡ್ಯೂಸ್ಡ್ ವಿಸ್ಕೋಸಿಟಿ. ಈ ರೀತಿ ಬರೆದು RED ಈಟಾ ರೆಡ್ಯೂಸ್ಡ್ ಈಸ್ ಈಕ್ವಲ್ ಈಟಾ ಸ್ಪೆಸಿಫಿಕ್ ವಿಸ್ಕೋಸಿಟಿ ಟು ದಿ ಕಾನ್ಸಂಟ್ರೇಷನ್. ದಟ್ ಮೀನ್ಸ್ ಏನಂದರೆ ಸ್ಪೆಸಿಫಿಕ್ ಇನ್ಕ್ರೀಸಸ್ ಇನ್ ವಿಸ್ಕೋಸಿಟಿ ಪರ್ ಯೂನಿಟ್ ಕಾನ್ಸಂಟ್ರೇಷನ್. ಸ್ಪೆಸಿಫಿಕ್ ವಿಸ್ಕೋಸಿಟಿ ಇದಲ್ವಾ, ಇದು ಇನ್ಕ್ರೀಸಸ್ ವಿತ್ concentration, unit concentration will give the reduced viscosity. ನಮಗೆ ಯಾವಾಗ reduced viscosity ಸಿಗುತ್ತೆ? reduced viscosity is equal eta specific to the concentration ಇದಲ್ವಾ, specific increases in viscosity per unit concentration will give the reduced viscosity. Here C is the concentration of any polymeric solution in ಗ್ರಾಮ್ ಪರ್ 100 ml. ಸಿ ಅಂದರೆ ಏನು? ಅದು ಸಿ ಅನ್ನೋದು ಕಾನ್ಸಂಟ್ರೇಷನ್ ಆಫ್ ಎನಿ ಪಾಲಿಮರಿಕ್ ಸೊಲ್ಯೂಷನ್ ಆಗಿದೆ. ದಿಸ್ ರೆಡ್ಯೂಸ್ಡ್ ವಿಸ್ಕೋಸಿಟಿ ಇಟ್ಸ್ ಡಿಪೆಂಡ್ ಅಪಾನ್ ಮಾಲಿಕ್ಯುಲರ್ ವೇಟ್ ಆಫ್ ದಿ ಪಾಲಿಮರ್ ಸೊಲ್ಯೂಷನ್. ಈ ರೆಡ್ಯೂಸ್ಡ್ ವಿಸ್ಕೋಸಿಟಿ ಇದಲ್ವಾ, ಈ ರೆಡ್ಯೂಸ್ಡ್ ವಿಸ್ಕೋಸಿಟಿ ಡಿಪೆಂಡ್ ಅಪಾನ್ ದಿ ಮಾಲಿಕ್ಯುಲರ್ ವೇಟ್ ಆಫ್ ದಿ ಪಾಲಿಮರಿಕ್ ಸೊಲ್ಯೂಷನ್ ಆಗಿದೆ. ದಟ್ ಆರ್ ನಾವು ಯೂಸ್ ಮಾಡುವಂತಹ ಪಾಲಿಮರ್ ಸೊಲ್ಯೂಷನ್ನ ಮಾಲಿಕ್ಯುಲರ್ ವೇಟ್ ಮೇಲೆ ಏನಾಗಿರ್ತದೋ ಡಿಪೆಂಡ್ ಆಗಿರುತ್ತೆ. ಇಂಟ್ರೆನ್ಸಿಕ್ ವಿಸ್ಕೋಸಿಟಿ ವಿತ್ ದಿ ಹೆಲ್ಪ್ ಆಫ್ we will calculate or determine the molecular weight of the polymer.
ದಿಸ್ ಈಸ್ ದಿ ಇಂಟ್ರೆನ್ಸಿಕ್ ವಿಸ್ಕಾಸಿಟಿ. ಇಂಟ್ರೆನ್ಸಿಕ್ ವಿಸ್ಕಾಸಿಟಿ ಏನಾಗಿದೆ, ಈ ಇಂಟ್ರೆನ್ಸಿಕ್ ವಿಸ್ಕಾಸಿಟಿ ಮೇಲೆ ಏನಾಗಿದೆ ಅಂದರೆ ನಾವು ಮಾಲಿಕ್ಯುಲರ್ ವೇಟ್ ಆಫ್ ದಿ ಪಾಲಿಮರ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಂಟ್ರೆನ್ಸಿಕ್ ವಿಸ್ಕಾಸಿಟಿ, ದಿಸ್ ಈಸ್ ದಿ ಇಂಟ್ರೆನ್ಸಿಕ್ ವಿಸ್ಕಾಸಿಟಿ. ನಾವು ಈ ರೆಡ್ಯೂಸ್ಡ್ ವಿಸ್ಕಾಸಿಟಿ ಅಂತ ಹೇಳಿದ್ದೀವಿ ಅಲ್ವಾ, ರೆಡ್ಯೂಸ್ಡ್ ವಿಸ್ಕಾಸಿಟಿ ಈಸ್ ನಾಟ್ ಇಂಡಿಪೆಂಡೆಂಟ್ ಆಫ್ ದಿ ಕಾನ್ಸಂಟ್ರೇಷನ್, ಈಸ್ ನಾಟ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್. ಇಫ್ ದಿ ಕಾನ್ಸಂಟ್ರೇಷನ್ ವಿಲ್ ಚೇಂಜ್, ಇಲ್ಲಿ ಕಾನ್ಸಂಟ್ರೇಷನ್ ಚೇಂಜ್ ಆಗ್ತಾ ಹೋಗ್ತಾ ಇದೆ ಅಂದರೆ ರೆಡ್ಯೂಸ್ಡ್ ವಿಸ್ಕಾಸಿಟಿ ವಿಲ್ ಬಿ ಚೇಂಜ್. ಏನಾಗ್ತಾ ಇದೆ, ಈ ರೆಡ್ಯೂಸ್ಡ್ ವಿಸ್ಕಾಸಿಟಿ ಅಂತ ನಾವು ಹೇಳುವಂಥದ್ದು ಅದು ಇಟ್ ಈಸ್ ನಾಟ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಇಂಡಿಪೆಂಡೆಂಟ್ ಆಗಿಲ್ಲ, ಕಾನ್ಸಂಟ್ರೇಷನ್ ಚೇಂಜ್ ಆಗ್ತಾ ಹೋದಾಗೆ ರೆಡ್ಯೂಸ್ಡ್ ವಿಸ್ಕಾಸಿಟಿ ಆಲ್ಸೋ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ವಿ ಪ್ಲಾಟ್ ಎ ಗ್ರಾಫ್. ಸೊ ಇಲ್ಲೇನಾಗಿದೆ, ಇಂಟ್ರೆನ್ಸಿಕ್ ವಿಸ್ಕಾಸಿಟಿ ತಗೊಂಡಿದ್ದೀವಿ. ಇಂಟ್ರೆನ್ಸಿಕ್ ವಿಸ್ಕಾಸಿಟಿ ಈಸ್ ದಿ ಸ್ಪೆಸಿಫಿಕ್ ವಿಸ್ಕಾಸಿಟಿ ಟು ದಿ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಏನಾಗಿದೆ, ಕಾನ್ಸಂಟ್ರೇಷನ್ ಟೆನ್ಸ್ ಟು 0 ಆಗಿದೆ. ಇದು ಯಾಕೆ ಅಂತ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಈ ಇಂಟ್ರೆನ್ಸಿಕ್ ವಿಸ್ಕಾಸಿಟಿ ಈಸ್ ರಿಲೇಟೆಡ್ ಟು ದಿ ಮಾಲಿಕ್ಯುಲರ್ ವೇಟ್ ಆಫ್ ಎ ಗಿವನ್ ಪಾಲಿಮರ್ ಅಂತ ಹೇಳಿದ್ದೀವಿ. ಸೊ ಇಂಟ್ರೆನ್ಸಿಕ್ ವಿಸ್ಕಾಸಿಟಿ ಈಸ್ ಈಕ್ವಲ್ ಕೆ ಇಂಟು MA ಆಗಿದೆ. ಇಂಟ್ರೆನ್ಸಿಕ್ ವಿಸ್ಕಾಸಿಟಿ ಮಾಲಿಕ್ಯುಲರ್ ವೇಟ್ ಆಫ್ ದಿ ಪಾಲಿಮರ್ಗೆ ಏನಾಗಿದೆ, ರಿಲೇಟೆಡ್ ಆಗಿದೆ. ಇಂಟ್ರೆನ್ಸಿಕ್ ವಿಸ್ಕಾಸಿಟಿ ಫೈಂಡ್ ಔಟ್ ಮಾಡಿದರೆ ನಾವು ಮಾಲಿಕ್ಯುಲರ್ ವೇಟ್ ಆಫ್ ದಿ ಪಾಲಿಮರ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹಿಯರ್ ಕೆ ಮತ್ತು ಎ ಅನ್ನೋದೇನಾಗಿದೆ, ಕಾನ್ಸ್ಟ್ಯಾಂಟ್ ಟರ್ಮ್ಸ್ ಆಫ್ ದಿ ಪಾಲಿಮರಿಕ್ ಸೊಲ್ಯೂಷನ್ ಆಗಿದೆ. ಇಫ್ ವಿ ಪ್ಲಾಟ್ ಎ ಗ್ರಾಫ್ ಆಫ್, if we plot a graph between specific viscosity to the concentration, nothing but intrinsic viscosity, eta sp specific viscosity by concentration, nothing but illide ನೋಡಿ, nothing but illide alva, this is eta sp by c means ಇಂಟ್ರೆನ್ಸಿಕ್ ಸ್ಪೆಸಿಫಿಕ್ ವಿಸ್ಕಾಸಿಟಿ ಟು ದಿ ಕಾನ್ಸಂಟ್ರೇಷನ್ ನಾವೇನಂತ ಹೇಳ್ತೀವಿ, ಇಂಟ್ರೆನ್ಸಿಕ್ ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಸೊ ನಾವೊಂದು ಗ್ರಾಫ್ನ ಪ್ಲಾಟ್ ಮಾಡಬೇಕು. ಸ್ಪೆಸಿಫಿಕ್ ವಿಸ್ಕಾಸಿಟಿ ಟು ದಿ ಕಾನ್ಸಂಟ್ರೇಷನ್ ವರ್ಸಸ್ ತಗೊಳ್ತಾ ಇದ್ವಿ. ಸೊ ದಿಸ್ ಈಸ್ ನಥಿಂಗ್ ಬಟ್ ಇಂಟ್ರೆನ್ಸಿಕ್ ವಿಸ್ಕಾಸಿಟಿ. ಇಂಟ್ರೆನ್ಸಿಕ್ ವಿಸ್ಕಾಸಿಟಿ ಫಾರ್ ದಿ ಪಾಲಿಮರ್ ಅಂಡರ್ ಇನ್ವೆಸ್ಟಿಗೇಷನ್ ಕ್ಯಾನ್ ಬಿ ಫೌಂಡ್ ಟು ಪ್ಲಾಟಿಂಗ್ ಸ್ಪೆಸಿಫಿಕ್ ವಿಸ್ಕಾಸಿಟಿ ಟು ದಿ ಕಾನ್ಸಂಟ್ರೇಷನ್ ವರ್ಸಸ್ ಕಾನ್ಸಂಟ್ರೇಷನ್. ಅದನ್ನು ನಾವು ಪ್ಲಾಟ್ ಮಾಡಿದಾಗ, ಸೊ ವಿ ಪ್ಲಾಟ್ ಎ ಕರ್ವ್ ಬಿಟ್ವೀನ್ ಸ್ಪೆಸಿಫಿಕ್ ವಿಸ್ಕಾಸಿಟಿ ಟು ಕಾನ್ಸಂಟ್ರೇಷನ್ ವರ್ಸಸ್ ಕಾನ್ಸಂಟ್ರೇಷನ್. ಇಫ್ ವಿ ಗೆಟ್ ಎ ಸ್ಟ್ರೈಟ್ ಲೈನ್, ನಾವೊಂದು ಸ್ಟ್ರೈಟ್ ಲೈನ್ನ ತಗೊಳ್ತೀವಿ. ಆ್ಯಂಡ್ ಇಫ್ ದಿ ಸ್ಟ್ರೈಟ್ ಲೈನ್ ಎಕ್ಸ್ಟ್ರಾ ಪ್ಲಾಟೆಡ್ ಟು 0 ಕಾನ್ಸಂಟ್ರೇಷನ್, ಇಲ್ಲಿಂದ ಇಲ್ಲಿವರೆಗೂ ಏನಾಗಿರುತ್ತೆ, ಈ ಸ್ಟ್ರೈಟ್ ಲೈನ್ನ ನಾವು ಪ್ಲಾಟ್ ಮಾಡಿರ್ತೀವಿ. ನೆಕ್ಸ್ಟ್ ಅದನ್ನು ಎಕ್ಸ್ಟ್ರಾ ಪ್ಲಾಟೆಡ್ ಟು 0 ಕಾನ್ಸಂಟ್ರೇಷನ್, ಈ 0 ಕಾನ್ಸಂಟ್ರೇಷನ್ಗೆ ನಾವು ಎಕ್ಸ್ಟ್ರಾ ಪ್ಲಾಟ್ ಮಾಡ್ತೀವಿ. ಇಲ್ಲೇನಾಗಿದೆ, ಕಾನ್ಸಂಟ್ರೇಷನ್ 0 ಆಗಿದೆ. ಈ 0 ಕಾನ್ಸಂಟ್ರೇಷನ್ಗೆ ನಾವು ಎಕ್ಸ್ಟ್ರಾ ಪ್ಲಾಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಏನಾಗಿತ್ತು, ಜಸ್ಟ್ ಇಲ್ಲಿ ತನಕ ಮಾತ್ರ ಸ್ಟ್ರೈಟ್ ಲೈನ್ ಇತ್ತು, ಹೀಗೆ ಸ್ಟ್ರೈಟ್ ಲೈನ್ ಇತ್ತು. ಅದನ್ನು ನಾವೇನು ಮಾಡಿದ್ದೀವಿ, 0ಕ್ಕೆ ಎಕ್ಸ್ಟ್ರಾ ಪ್ಲಾಟ್, ಇಲ್ಲಿ ನಾವು ಮೇಲಿಂದ ಹೇಳ್ತಾ ಇರೋದು 0 ಲೈನಿಗೆ ಏನು ಮಾಡಿದ್ದೀವಿ, ಎಕ್ಸ್ಟ್ರಾ ಪ್ಲಾಟ್ ಮಾಡಿದ್ದೀವಿ. then extra plotted value is known as intrinsic viscosity. ಎಕ್ಸ್ಟ್ರಾ ಪ್ಲಾಟ್ ಮಾಡಿರುವಂತಹ ವ್ಯಾಲ್ಯೂನ ಏನಂತ ಹೇಳ್ತೀವಿ ನಾವು, ಇಂಟ್ರೆನ್ಸಿಕ್ ವಿಸ್ಕಾಸಿಟಿ ಅಂತ ಹೇಳ್ತೀವಿ. ದಟ್ ಈಸ್ ವಿ ಆರ್ ಪ್ಲಾಟಿಂಗ್ ಎ ಗ್ರಾಫ್ ಆಫ್ ಸ್ಪೆಸಿಫಿಕ್ ವಿಸ್ಕಾಸಿಟಿ ಟು ದಿ ಕಾನ್ಸಂಟ್ರೇಷನ್ ವರ್ಸಸ್ ಕಾನ್ಸಂಟ್ರೇಷನ್. ದಿಸ್ ವಿಲ್ ಗಿವ್ ದಿ ಸ್ಟ್ರೈಟ್ ಲೈನ್. ದಿಸ್ ಸ್ಟ್ರೈಟ್ ಲೈನ್ ವೆನ್ ಎಕ್ಸ್ಟ್ರಾ ಪ್ಲಾಟೆಡ್ leads to 0. Intersection of straight line at 0 concentration will give us some value. ಇಲ್ಲಿ ನಮಗೆ ಏನಾಗುತ್ತೆ, some value ಸಿಗುತ್ತೆ. This value is intrinsic viscosity of the particular solution. ಅದು particular solutionನ intrinsic viscosity ಆಗಿರುತ್ತೆ. If we know the intrinsic viscosity of the polymer, if we know the intrinsic value of the viscometer, ವಿಸ್ಕೋಮೀಟರಲ್ಲಿ ತಗೊಂಡಂತಹ ಪಾಲಿಮರ್ನ ಇಂಟ್ರೆನ್ಸಿಕ್ ವಿಸ್ಕೋಸಿಟಿ ನಮಗೆ ಗೊತ್ತಾಯಿತು ಅಂದರೆ ವಿ ಕ್ಯಾನ್ ಈಸಿಲಿ ಡಿಟರ್ಮೈನ್ ದಿ ಮಾಲಿಕ್ಯುಲರ್ ವೆಯ್ಟ್ ಆಫ್ ದಿ
particular solution. So hence intrinsic viscosity can be written as, so now intrinsic viscosity can be written as viscosity, specific viscosity to the concentration tends to 0. This is about the viscosity of the polymeric solution by using the Ostwald viscometer. ಕೇಳಿದರೆ 3 ಮಾರ್ಕ್ಸಿಗೆ ಕೇಳುವಂತಹ ಕ್ವಶನ್, ಇಂಪಾರ್ಟೆಂಟ್ ಇದು.